ಕರ್ನಾಟಕದ ಪಾಲಿಗೆ ಕಾವೇರಿ ಒಂದೇ ಜೀವನದಿಯ? ಖಂಡಿತ ಅಲ್ಲ. ಕರ್ನಾಟಕದ ಪಾಲಿಗೆ ಸಾಕಷ್ಟು ನದಿಗಳು ಜೀವನದಿಯಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಹರಿದಾಡ್ತಿವೆ. ವೀಕ್ಷಕರೇ, ನಾವು ಕಾವೇರಿ ಒಂದರ ಬಗ್ಗೆ ಮಾತ್ರ ಹೆಚ್ಚು ಗಮನ ಹರಿಸ್ತೇವೆ. ಯಾಕಂದ್ರೆ ಅದು ತಮಿಳುನಾಡಿನ ಜೊತೆ ಅದು ಗಡಿಯನ್ನು ಹಂಚಿಕೊಂಡಿರುವ ಜೊತೆಗೆ ನೀರಿನ ವಿಚಾರದಲ್ಲೂ ಈ ಎರಡು ರಾಜ್ಯಗಳ ನಡುವೆ ಆಗಾಗ ತಾಕಲಾಟಗಳು ನಡೀತಾನೆ ಇರ್ತವೆ. ಹೀಗಾಗಿ ಎರಡು ರಾಜ್ಯಗಳ CMಗಳು ಆಗಾಗ ಎದ್ದು ನಿಂತು ಕಾವೇರಿ ನದಿ ನೀರಿಗಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ. ಈ ವಿಚಾರವಾಗಿ ಒಂದು ಕೇಂದ್ರದಲ್ಲಾಗಲಿ ಆಮೇಲೆ ರಾಜ್ಯದ ನಡುವೆ ಆಗಲಿ ನ್ಯಾಯಾಧಿಕರಣದ ನಡುವೆ ಆಗಲಿ ಆಗಾಗ ಪರಸ್ಪರ ಚರ್ಚೆಗಳು ನಡೆಯುವಂಥದ್ದು ಸಾಮಾನ್ಯ ಆಗಿದೆ. ಹಾಗಾಗಿ ಕಾವೇರಿ ಒಂದೇ ನಮ್ಮ ಜೀವ ನದಿ ಅನ್ಕೋತಾ ಇರ್ತೀವಿ. ವೀಕ್ಷಕರೇ, ನಾನಿವತ್ತು ಹೇಳಕ್ ಹೊರಟಿದ್ದು ಕಾವೇರಿಯನ್ನು ಬಿಟ್ಟು ಬೇರೊಂದು ನದಿ ನಮ್ಮ ಕರ್ನಾಟಕದ ಜೀವ ನದಿ. ಆದರೆ ಅದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಇವತ್ತಿನ ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿವಾಗಿಲು. ವೀಕ್ಷಕರು, ನಾನು ಹೇಳಕ್ಕೆ ಹೊರಟಿರುವಂಥದ್ದು ಮಹದಾಯಿ ನದಿಯ ಬಗ್ಗೆ. ಅಂದರೆ ಕರ್ನಾಟಕದ ಖಾನಾಪುರದಲ್ಲಿ ಹುಟ್ಟಿರುವಂತಹ ಒಂದು ನದಿ ಅಲ್ಲಿಂದ ಮುಂದಕ್ಕೆ ಸಾಗಿ ಗೋವಾ ಮೂಲಕ ಮಾಂಡೋವಿ ನದಿಯಾಗಿ ಹರಿದು ಅರಬ್ಬಿ ಸಮುದ್ರ ಸೇರುತ್ತೆ. ಈ ನದಿಯಿಂದ ಹೆಚ್ಚುವರಿ ನೀರನ್ನು ಕಿತ್ತೂರು ಕರ್ನಾಟಕದ ಭಾಗಕ್ಕೆ ಪಡೆಯುವಂಥ ಒಂದು ಯೋಜನೆ ದಶಕಗಳ ಕಾಲದಿಂದ ನೆನೆಗುದಿ ಬಿದ್ದಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ಸೀರಿಯಸ್ನೆಸ್ ಇಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಒಟ್ಟಾರೆಯಾಗಿ ಕಿತ್ತೂರು ಕರ್ನಾಟಕದ ಭಾಗದ ಜನರು ನೀರಿಲ್ಲದೆ ಸತತ ಹಲವಾರು ವರ್ಷಗಳಿಂದ ಬವಣೆ ಪಡ್ತಾನೆ ಇದ್ದಾರೆ. ಪ್ರಮುಖವಾಗಿ ನಾವು ಈ 2 ಟೈರ್ ಸಿಟಿ ಅಂತ ಕರ್ನಾಟಕದಲ್ಲಿ ಏನು ಕನ್ಸಿಡರ್ ಮಾಡ್ತೀವಿ, ಹುಬ್ಬಳ್ಳಿ ಧಾರವಾಡ ಪ್ರದೇಶದ ಜನರು ಕೂಡ ಈ ಒಂದು ಯೋಜನೆಯ ಹಿನ್ನಡೆಯಿಂದಾಗಿ ನೀರಿನ ಮತ್ತು ಬೇರೆ ಬೇರೆ ಮೂಲ ಸೌಕರ್ಯದ ಕೊರತೆಯಿಂದ ನಲಗಿ ಹೋಗ್ತಿದ್ದಾರೆ. ವೀಕ್ಷಕರು, ಈಗ ನಾನು ಮಹದಾಯಿ ಯೋಜನೆ ಬಗ್ಗೆ ಯಾಕೆ ಇವತ್ತು ಚರ್ಚೆ ಮಾಡಕ್ಕೆ ಬಂದಿದ್ದೀನಿ ಅಂದರೆ, ಇತ್ತೀಚೆಗೆ ಕೇಂದ್ರ ಅರಣ್ಯ ಸಚಿವಾಲಯ ಒಂದು ಆದೇಶ ಹೊರಡಿಸಿದೆ. ಅದರ ಪ್ರಕಾರ ಮಹದಾಯಿ ಯೋಜನೆಯನ್ನು ಸದ್ಯಕ್ಕೆ ಕೈಗೊಳ್ಳುವಂತಿಲ್ಲ ಅನ್ನುವಂಥ ಸೂಚನೆಯನ್ನು ನೀಡಿದೆ. ಆ ಸೂಚನೆ ನೀಡೋದಕ್ಕೊಂದು ಪ್ರಮುಖ ಕಾರಣ ಇದೆ. ಯಾಕಂದರೆ ಈ ಮಹದಾಯಿ ಯೋಜನೆಯನ್ನು ಮಾಡಲೇಬೇಕಾದ್ರೆ 71 ಎಕರೆ ಅರಣ್ಯ ಪ್ರದೇಶದಲ್ಲಿ ನಾಲೆಗಳು ಹರಿದು ಬರಬೇಕಂದ್ರೆ ಅಲ್ಲಿಂದ ನೀರನ್ನು ಎತ್ತಾಕೊಂಡು ಬರಬೇಕಾಗತ್ತೆ ಕರ್ನಾಟಕದ ಕಡೆಗೆ. ಈ ಒಂದು 71 ಎಕರೆ ಪ್ರದೇಶದ ಅರಣ್ಯದಲ್ಲಿ ಕಾಮಗಾರಿ ನಡೆಸಬೇಕಿದ್ರೆ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ. ಆದರೆ ಈಗ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆ ಸಚಿವಾಲಯ ಏನು ಹೇಳ್ತದೆ ಅಂದರೆ, ಈಗ ಅನುಮತಿ ಕೊಡಲ್ಲ ಅಂತ. ಅನುಮತಿ ಕೊಡೋದಿರೋದಕ್ಕೊಂದು ಕಾರಣ ಇದೆ ಕೂಡ. ಈ ಒಂದು ಮಹದಾಯಿ ಯೋಜನೆಯ ವಿಚಾರವಾಗಿ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವಿನ ಏನು ಒಂದು ಸಮಸ್ಯೆ ಇದೆಯಲ್ಲ, ಒಂದು ಏನು ಕಾಂಟ್ರವರ್ಸಿ ಇದೆಯಲ್ಲ, ಇದು ಕೋರ್ಟ್ ಹಂತದಲ್ಲಿದೆ. ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿದೆ. ಇದನ್ನು ಸಬ್ಜುಡಿಸ್ ಅಂತೀವಿ. ಅಂದರೆ ಸುಪ್ರೀಂ ಕೋರ್ಟದಲ್ಲಿ ವಿಚಾರಣೆಯ ಹಂತದಲ್ಲಿರುವ ಈ ಸಂದರ್ಭದಲ್ಲಿ ನಾವು ಯಾವುದೇ ಅನುಮತಿಯನ್ನು ಕೊಟ್ಟು ಕಾಮಗಾರಿ ನಡೆಸೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದೆ. ಹೀಗಾಗಿ ಕರ್ನಾಟಕದ ಈ ಒಂದು ಮಹತ್ವದ ಬಹಳ ಮಹತ್ವಾಕಾಂಕ್ಷೆಯ ಲಕ್ಷಾಂತರ ಜನರಿಗೆ ನೀರುಣಿಸುವ ಅಂತ ಕುಡಿಯುವ ನೀರನ್ನ, ಪ್ರಮುಖವಾಗಿ ಜಾನುವಾರುಗಳಿಗೆ ನೀರು ಒದಗಿಸುವ ಮತ್ತು ಅಂತರ್ಜಲವನ್ನು ವೃದ್ಧಿಸುವಂತಹ ಬೃಹತ್ ಯೋಜನೆಗೆ ಹಿನ್ನಡೆಯಾಗಿದೆ. ನಾವು ಬರೀ ಕಾವೇರಿ ಬಗ್ಗೆ ಮಾತ್ರ ಮಾತಾಡ್ತೀವಿ. ತಮಿಳುನಾಡಿಗೆ ನೀರು ಹಂಚಿಕೆ ಬಗ್ಗೆ ನಾಡ್ದು ಆಗಸ್ಟ್ 3ರಂದು CM DK ಶಿವಕುಮಾರ್ ಹಾಗೂ ಅಲ್ಲಿನ ತಮಿಳುನಾಡಿನ CM ಜೋಸೆಫ್ ವಿಜಯ್ ಅವರು ಮಾತುಕತೆ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ವಿಚಾರವನ್ನು ಮಾತಾಡ್ತಾ ಇರ್ತೀವಿ. ಆದರೆ ಮಹದಾಯಿ ಅನ್ನುವಂತಹ ದೊಡ್ಡ ಯೋಜನೆ ಬಗ್ಗೆ ನಾವು ಮಾತನಾಡೋದಿಲ್ಲ ಮತ್ತು ಅದರ ಬಗ್ಗೆ ಸೀರಿಯಸ್ನೆಸ್ ಕರ್ನಾಟಕ ರಾಜ್ಯ ಸರ್ಕಾರ ತಗೊಳ್ತಾ ಇಲ್ಲ. ಜನರು ಕೂಡ ಅಂದರೆ ಬೆಂಗಳೂರು ಭಾಗದ ಜನರಿಗೆ ಅದರ ಬಗ್ಗೆ ಅರ್ಥನೂ ಆಗ್ತಾ ಇಲ್ಲ. ಕೇವಲ ಈ ಮಧ್ಯ ಕರ್ನಾಟಕ ಏನು ಕಿತ್ತೂರು ಕರ್ನಾಟಕ ಇದೆಯಲ್ಲ, ಈ ಪ್ರದೇಶ ಜನರು ಮಾತ್ರ ಸತತವಾಗಿ 4 ದಶಕಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ಆದರೆ ಅವರಿಗೆ ಕುಡಿಯುವ ನೀರಿನ ಸೌಲಭ್ಯ ಇನ್ನೂ ಈ ಮಹದಾಯಿ ಯೋಜನೆಯಿಂದ ಸಿಕ್ಕಿಲ್ಲ. ವೀಕ್ಷಕರು, ನಾನೀಗ ಮಹದಾಯಿ ಯೋಜನೆಯ ಬಗ್ಗೆ ನಿಮಗೆ ಮೊದಲಾಗಿ ಹೇಳಲೇಬೇಕಾಗತ್ತೆ, ಇಲ್ಲಾಂದ್ರೆ ಆ ವಿಚಾರ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲ್ಲ. ಮಹದಾಯಿ ಯೋಜನೆ ಏನಂದ್ರೆ, ಈ ಮಹದಾಯಿ ಅನ್ನುವಂಥ ನದಿ ಅದು ನಾನು ಮೊದಲು ಹೇಳಿದಂಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಒಂದು ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂತಹ ನದಿ. ಒಟ್ಟು 35 ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ. ಆಮೇಲೆ ಗೋವಾಕ್ಕೆ ಎಂಟ್ರಿಯಾಗಿ ಅಲ್ಲಿಂದ ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ 2 ಉಪನದಿಗಳು ಬರ್ತವೆ. ಒಂದು ಕಳಸ ಅನ್ನುವಂತಹ ಒಂದು ಇದು, ಇನ್ನೊಂದು ಬಂಡೂರಿ ಅನ್ನುವಂಥ 2 ನದಿ. ಈ 2 ಉಪನದಿಗಳಿಂದ ಟ್ರಿಬ್ಯೂಟರಿ ಅಂತೀವಲ್ಲ, ಈ ಟ್ರಿಬ್ಯೂಟರಿಯಿಂದ ನಾಲೆಗಳ ಮೂಲಕ ನಮ್ಮದೊಂದು ಬರಡಾಗಿರುವ ಒಂದು ನದಿ ಇದೆ, ಮಲಪ್ರಭಾ ನದಿ ಅನ್ನುವಂಥದ್ದು. ಈ ಮಲಪ್ರಭಾ ನದಿಯ ಮೂಲಕ ನೀರು ಹರಿಸುವಂಥದ್ದೇ ಕರ್ನಾಟಕ ಸರ್ಕಾರದ ಯೋಜನೆ. ಇದು ಹಿಂದಿನ ಯೋಜನೆ ಅಲ್ಲ, 1980ರ ದಶಕದ ಯೋಜನೆ. ವೀಕ್ಷಕರೇ, ನೀವು ನೆನಪಿಟ್ಕೊಳ್ಳಿ, ಎಷ್ಟು ವರ್ಷ ಆಯ್ತು ಈ ಒಂದು ಯೋಜನೆಯನ್ನು ಆರಂಭಿಸಿ ಮತ್ತು ಅದರ ಬಗ್ಗೆ ಕಲ್ಪನೆ ಮತ್ತು ಕನಸ್ಕೊಂಡು. ಆದರೂ ಈಗಲೂ ಅದು ಆಗಿಲ್ಲ ಅನ್ನುವಂಥದ್ದು ವಿಪರ್ಯಾಸ ಖಂಡಿತ. SM ಕೃಷ್ಣ ಅವರು ಈ ಒಂದು ಯೋಜನೆ ಬಗ್ಗೆ ಕನಸು ಕಂಡವರು.
ಆಗಿನ CM ಆಗಿದ್ದವರು, ಅವರು ಕೇಂದ್ರದಿಂದ ಈ ಯೋಜನೆಗೆ ತಾತ್ವಿಕವಾದ ಒಪ್ಪಿಗೆಯನ್ನು ಪಡೆಯಲು ಆ ಸಂದರ್ಭದಲ್ಲಿ ಯಶಸ್ವಿಯಾಗಿದ್ದರು ವೀಕ್ಷಕರೇ. ಕರ್ನಾಟಕ ಯಾವತ್ತು ಈ ಯೋಜನೆಯನ್ನ ಮಾಡುತ್ತೆ ಅನ್ನುವ ಒಂದು ಸುಳಿವು ಸಿಕ್ಕಿತೋ ನೆರೆಯ ಗೋವಾ ರಾಜ್ಯ ಇದಕ್ಕೆ ತಕರಾರು ಎತ್ತಿತ್ತು. ಯಾಕಂದ್ರೆ ಈ ಒಂದು ಮಹದಾಯಿ ನದಿ ನಾನು ಮೊದಲೇ ಹೇಳಿದಂಗೆ ಗೋವಾ ಕಡೆ ಹರಿಯುತ್ತೆ, ಆಮೇಲೆ ಸಮುದ್ರಕ್ಕೆ ಸೇರುತ್ತೆ. ಈ ಸಂದರ್ಭದಲ್ಲಿ ಅದು ಗೋವಾ ಪ್ರದೇಶದ ಕೆಲವು ಒಂದು ಏನು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೀವಿ ಅಥವಾ ಸಂರಕ್ಷಿತ ಪ್ರದೇಶ ಅಂತೀವಿ, ಈ ಎಲ್ಲ ಪ್ರದೇಶಗಳಿಂದ ಹರಿದು ಹೋಗುತ್ತೆ. ಏನಾದರೂ ಕರ್ನಾಟಕ ಇಲ್ಲಿಂದ ನೀರು ಎತ್ಕೊಂಡು ಹೋದ್ರೆ ಈ ಪ್ರದೇಶದಲ್ಲಿ ನೀರು ಹರಿವಿಕೆ ಏನಿದೆಯಲ್ಲ, ಮಹದಾಯಿ ನದಿ ಬಹಳ ಸೊರಗ್ತಾಳೆ. ಮಹದಾಯಿ ಸೊರಗಿದ್ರೆ ನಮ್ಮ ಏನು ಹುಲಿ ರಕ್ಷಿತಾರಣ್ಯ ಆಗಲಿ, ಪ್ರಾಣಿ ಸಂರಕ್ಷಿತ ಪ್ರದೇಶ ಆಗಲಿ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗ್ತೇವೆ ಅನ್ನುವಂಥ ತಕರಾರನ್ನು ಗೋವಾ ಸರ್ಕಾರ ಎತ್ತಿದೆ. ತೀರಾ ಇತ್ತೀಚಿನವರೆಗೂ ಕೂಡ ಗೋವಾ ಸರ್ಕಾರ ಆ ತಕರಾರನ್ನು ಎತ್ತುತ್ತಾನೇ ಇದೆ. ಕರ್ನಾಟಕ ಮತ್ತು ಗೋವಾ ಸರ್ಕಾರದ ನಡುವೆ ಈ ವಿಚಾರದಲ್ಲಿ ಯಾವುದೇ ಒಮ್ಮತದ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ತೀರಾ ಇತ್ತೀಚೆಗೂ ಕೂಡ ಕೇಂದ್ರ ಅರಣ್ಯ ಸಚಿವಾಲಯಕ್ಕೆ ಈ ಬಗ್ಗೆ ಒಂದು ಪತ್ರವನ್ನು ಬರೆದಿದ್ದು ಗೋವಾ ಸರ್ಕಾರ, ಜೊತೆಗೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ನೋಟಿಸ್ ಕಳಿಸಿದೆ ಇತ್ತೀಚೆಗೆ. ಅಂದ್ರೆ ನೀವು ಈ ಒಂದು ಯೋಜನೆಯನ್ನು ಕೈಗೊಳ್ಳಲೇಬಾರದು, ಕೈಗೊಂಡ್ರೆ ಸಮಸ್ಯೆ ಆಗುತ್ತೆ, ನಮ್ಮ ತಕರಾರು ಇದೆ ಅನ್ನುವಂತಹ ಅವರು ಒಂದು ಆಕ್ಷೇಪವನ್ನು ಪದೇ ಎತ್ತುತ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಮಲಪ್ರಭಾ ನದಿಯನ್ನು ತುಂಬಿಸುವಂತಹ ಅಥವಾ ಅದರ ಮೂಲಕ ನೀರು ಹರಿಸುವಂತಹ ಯೋಜನೆಗೆ ಬಹಳ ಹಿನ್ನಡೆ ಆಗಿದೆ. ಈ REC ರೀಜನಲ್ ಎಂಪವರ್ಮೆಂಟ್ ಕಮಿಟಿಯವರು ಇವತ್ತು ಹಲವಾರು ಬಾರಿ ಆ ಪ್ರದೇಶವನ್ನು ವೀಕ್ಷಣೆ ಮಾಡಿ ಸೂಕ್ತ ಸಮಯದಲ್ಲಿ ಕರ್ನಾಟಕದ ಒಂದು ಏನು ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ಅವನ್ನೆಲ್ಲ ಪಡ್ಕೊಂಡು ಅನುಮತಿ ಕೊಡಿಸುವಲ್ಲಿ ವಿಳಂಬ ಆಗೈತಿ. ಇವತ್ತು ಕೇಂದ್ರ ಸರ್ಕಾರ ಆ ಒಂದು ಈ ಯೋಜನೆ ಜಾರಿಗೊಳಿಸುವುದಕ್ಕೆ ವಿಷಯವನ್ನು ಕೈಬಿಟ್ಟು ಅದನ್ನು ತಿರಸ್ಕಾರ ಮಾಡುವ ಮೂಲಕ ಅದು ನ್ಯಾಯಾಲಯವೇ ಬಗೆಹರಿಸಲಿ ಅನ್ನುವಂಥದ್ದನ್ನು ನುಡಿದರೆ, ತಾವು 2023ರಲ್ಲಿ ಈ ರಾಜ್ಯವ್ಯಾಪಿ ಪ್ರಧಾನಮಂತ್ರಿಗಳ ಒಂದು ಬ್ಯಾನರ್ಗಳನ್ನ ಹಾಕ್ಕೊಂಡು ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಂಡಂಥದ್ದು ಯಾವ ಪುರುಷಾರ್ಥಕ್ಕಾಗಿ ಅನ್ನುವಂಥದ್ದನ್ನು ಹೇಳಬೇಕಾಗತಿ. ಇವತ್ತು ಏನು ವನ್ಯಜೀವಿ ಇಲಾಖೆ ಅನುಮತಿಯನ್ನು ಕೂಡಲೇ ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನು ಪರಿಗಣಿಸಿ ಅದನ್ನು ಅನುಮತಿಯನ್ನು ಕೊಡಬೇಕು. ಯಾಕಂದ್ರೆ ಕೇಂದ್ರದ ಉನ್ನತಾಧಿಕಾರಿ ಸಮಿತಿ ಕೇಳಿರ್ತಕ್ಕಂಥ ಕ್ಲಾರಿಫಿಕೇಶನ್ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಲ್ಲಿಕೆಯಾಗಿದೆ. ಅದನ್ನು ತಿರಸ್ಕಾರ ಮಾಡುವಂಥ ಸೂಕ್ತಲ್ಲ. ತಮ್ಮದು ಒಟ್ಟಾರೆಯಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಇವತ್ತೇನು ಈ ಮಹದಾಯಿ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಬೇಕು. ಹಾಗಂತಲೇ ನಾನೀಗ ಹೇಳಿದಂಗೆ 4-5 ದಶಮಾನಗಳಿಂದ ನಾವೇನು ಫೈಟ್ ಮಾಡ್ತಾ ಇದೀವಲ್ಲ, ಹಾಗಂತಲೇ ಸುಮ್ಮನೆ ಕೂತಿದ್ದೀವಿ ಅಂತ ಅರ್ಥ ಅಲ್ಲ. ಆದರೆ ಇದಕ್ಕೂ ಸಾಕಷ್ಟು ಹೋರಾಟಗಳು ನಡೆದಿವೆ. ಒಂದು ಹಂತದಲ್ಲಿ ಹೋರಾಟ ನಡೆದು ತಕರಾರು ನಡೆದು ಕೇಂದ್ರ ಸರ್ಕಾರ 2010ರಲ್ಲಿ ಈ ಒಂದು ಮಹದಾಯಿ ಜಲ ವಿವಾದದ ನ್ಯಾಯಾಧಿಕರಣವೊಂದನ್ನು ರಚಿಸಿದೆ. ಆ ನ್ಯಾಯಾಧಿಕರಣ ಕೊನೆಗೂ 2018ರಲ್ಲಿ ಒಂದು ಆದೇಶ ಅಥವಾ ತೀರ್ಪನ್ನ ಹೊರಡಿಸ್ತು. ಅದರ ಪ್ರಕಾರ ಕರ್ನಾಟಕ ರಾಜ್ಯ 3.9 TMC ನೀರನ್ನ ಈ ಒಂದು ನದಿಯಿಂದ ಬಳಸಬಹುದು ಅನ್ನುವಂತಹ ತೀರ್ಪನ್ನು ನೀಡಿದೆ. ಅದರ ಪ್ರಕಾರ ಕಳಸಾದಿಂದ ಒಟ್ಟು 1.18 TMC ನೀರು ಮತ್ತು ಬಂಡೂರಿಯಿಂದ 2.72 TMC ನೀರನ್ನು ಬಳಸ್ಕೊಳ್ಬಹುದು ಅನ್ನುವಂತಹ ಆದೇಶವನ್ನ ನ್ಯಾಯಾಧಿಕರಣ ಕೊಟ್ಟಿದೆ. ನ್ಯಾಯಾಧಿಕರಣ ಆದೇಶ ಕೊಟ್ಟು ಹತ್ರ 8 ವರ್ಷಗಳೇ ಸಾಗಿದವೆ. ಆದರೆ ಕಾಮಗಾರಿಯನ್ನು ಆರಂಭಿಸೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಯಾಕಾಗಿಲ್ಲ ಅಂದ್ರೆ, ನಾನೀಗಾಗಲೇ ಹೇಳಿದಾಗೆ ಪ್ರಕರಣ ಕೋರ್ಟಲ್ಲಿದೆ. ಗೋವಾ ಸರ್ಕಾರ ಈ ವಿಚಾರದಲ್ಲಿ ಜಿದ್ದು ಬಿಡ್ಕೊಂಡು ಹೋರಾಟ ಮಾಡ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಅರಣ್ಯ ಸಚಿವಾಲಯ ಏನಿದೆಯೋ ಅದು ಅನುಮತಿ ಕೊಡ್ತಾ ಇಲ್ಲ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕೇವಲ ಕಾವೇರಿ ಹತ್ತಿರ ಮಾತ್ರ ಗಮನ ಹರಿಸುತ್ತೆ, ಮಹಾದೇವಿ ಕಡೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ. ಸತತವಾಗಿ ಹಲವಾರು ವರ್ಷಗಳಿಂದ ಹೋರಾಟ ನಡೆಸ್ತಿರುವಂತಹ ಅಲ್ಲಿನ ಹೋರಾಟಗಾರರು ಏನಿದಾರೋ ಅವರ ಶ್ರಮಗಳು ನೀರಲ್ಲಿ ಮಾಡದ ಹೋಮ ಆಗ್ತಿದೆ. ಅದರ ಕಡೆ ನೇರವಾದ ಗಮನ ಹರಿಸುವಂತಹ ಪ್ರಕರಣಗಳು ಅಥವಾ ಒಂದು ಪ್ರಯತ್ನಗಳು ನಡೀತಾ ಇಲ್ಲ ವೀಕ್ಷಕರೇ. ನಮ್ಮ ಧಾರವಾಡ ಜಿಲ್ಲೆ ಹಾಗೂ ಸಮಸ್ತ ಜಿಲ್ಲೆಗಳ ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಬೇಕು. ಮಹದಾಯಿ ಕಳಸಾ ಬಂಡೂರಿ ಕಾಮಗಾರಿ ರಸ್ತೆ ಹಾಗೂ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು ಮತ್ತು ಎಸ್ಕಾಂ ಅನ್ನು ಖಾಸಗೀಕರಣ ಮಾಡಿರ್ತಾರೆ. ಆದ್ರಿಂದ ಈ ಕೂಡಲೇ ಅದನ್ನ ರದ್ದುಗೊಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಾರ್ಕೋಲು ಚಳವಳಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಬಾರ್ಕೋಲು ಚಳವಳಿ ಮುಖಾಂತರ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನೇರವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. 2023ರಲ್ಲಿ ಒಂದು ಬಾರಿ ನಾವು ಗಮನಿಸಬಹುದು, ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅವರು ಒಂದು ಟೆಂಡರ್ ಕರೆದ್ರು. ಆ ಮಹದಾಯಿ ಯೋಜನೆಯನ್ನ ಮಾಡೋದಕ್ಕೆ, ಅದರ ಪೂರ್ಣಗೊಳಿಸೋದಕ್ಕೆ ಒಂದು ಟೆಂಡರ್ ಕರೆದ್ರು. ಈ ಟೆಂಡರ್ಗೂ ಕೂಡ ಗೋವಾ ಸರ್ಕಾರ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದೆ. ಅಲ್ಲಿಗೆ ಈ ಒಂದು ಯೋಜನೆಯ ಪ್ರಯತ್ನ ಸಂಪೂರ್ಣವಾಗಿ ನಿಂತಿದೆ. ಯಾಕಂದ್ರೆ ಈ ಒಂದು ಟೆಂಡರ್ ಕರೆದ ನಂತರ ತಕ್ಷಣವೇ ಗೋವಾ ಸರ್ಕಾರ ಅದಕ್ಕೆ ಪ್ರತಿರೋಧ ಒಡ್ಡಿತ್ತು. ತಕ್ಷಣವೇ ಆಗಿನ ಅರಣ್ಯ ಸಚಿವಾಲಯ ಏನಿದೆಯೋ ಬಂದು ಒಂದು
ಜಂಟಿ ಸಭೆ ನಡೆಸ್ತು ಕರ್ನಾಟಕದಲ್ಲಿ ಈ ಒಂದು ವಿಚಾರವಾಗಿ. ಯಾಕಂದರೆ ಸಮಸ್ಯೆಯನ್ನು ಇತ್ಯರ್ಥಪಡಿಸಲೇಬೇಕಾಗತ್ತೆ. ಭಾರತ ದೇಶದಲ್ಲಿ ಹರಿಯುವಂಥ ಯಾವುದೇ ನದಿಗಳಿರಲಿ, ಪ್ರಾಕೃತಿಕ ಸಂಪತ್ತಿರಲಿ, ಅದು ಯಾವ ರಾಜ್ಯಕ್ಕೂ ಸೇರಿದ್ದಲ್ಲ, ಅದು ರಾಷ್ಟ್ರೀಯ ಸಂಪತ್ತು. ಅದನ್ನು ಎಲ್ಲರೂ ಹಂಚಿಕೊಂಡು ಬಳಸ್ಕೋಬೇಕಾಗತ್ತೆ. ಯಾವುದೇ ರಾಜ್ಯದಲ್ಲಿ, ನೆರೆ ರಾಜ್ಯದಲ್ಲಿ, ಪಕ್ಕದ ರಾಜ್ಯದಲ್ಲಿ, ವೈಷಮ್ಯದ ರಾಜ್ಯದಲ್ಲಿ ಏನೇ ಇರಲಿ ಅವ್ರು ಹಂಚ್ಕೊಂಡೇ ಬಳಸಲೇಬೇಕಾಗುತ್ತೆ. ಹೀಗಾಗಿ ಆ ಕಾರಣಕ್ಕೋಸ್ಕರನೇ ಯಾವತ್ತು ಇಂಥ ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರ ನ್ಯಾಯಾಧಿಕರಣವನ್ನು ರಚಿಸುತ್ತೆ ಮತ್ತು ಅದರ ಮೂಲಕನೇ ಒಂದು ತೀರ್ಪನ್ನು ಕೊಡುತ್ತೆ. ಅಂತೆಯೇ ಈ ಪ್ರಕರಣದಲ್ಲೂ ಕೂಡ 2024ರಲ್ಲಿ ಅರಣ್ಯ ಇಲಾಖೆ ಒಂದು ಕರ್ನಾಟಕಕ್ಕೆ ಬಂದು ಇಲ್ಲಿ ಒಂದು ಜಂಟಿ ಸಭೆಯನ್ನು ನಡೆಸ್ತು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಮಾಹಿತಿಗಳನ್ನು ಕೇಳಿಸ್ತು. ಅಂದರೆ ನೀವು ಬಳಸಿಕೊಳ್ಳುವ ಅರಣ್ಯ ಪ್ರದೇಶದ ಕುರಿತಾಗಿನ ಕೆಲವು ಕ್ಲಿಯರೆನ್ಸ್ಗಳ ಮತ್ತು ಅದಕ್ಕೆ ಬೇಕಾಗಿರುವ ಒಂದು ದಾಖಲೆಗಳನ್ನು ತಕ್ಷಣದಲ್ಲೇ ಕೊಡಿ. ಅಂದರೆ 4 ತಿಂಗಳ ಟೈಮ್ ಕೊಟ್ಟಿತ್ತು. ಈ 4 ತಿಂಗಳ ಟೈಮಲ್ಲಿ ನೀವು ಏನಾದರೂ ದಾಖಲೆ ಕೊಟ್ಟರೆ ಅದರ ನಂತರ ನಾವು ಪರಿಶೀಲಿಸಿ ಒಂದು ಆದೇಶವನ್ನು ಅಥವಾ ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿತು. ನಿರ್ಲಕ್ಷ್ಯ ಆಗಿದ್ದೆಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಒಂದು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಬೊಮ್ಮಾಯಿ ಸರ್ಕಾರ ಅಂದರೆ ಆಗ ಬಸವರಾಜ ಬೊಮ್ಮಾಯಿ ಅವರು ಏನಿದ್ರು ಅವರ ಸರ್ಕಾರ ಪತನ ಆಯಿತು, ಅಂದರೆ ಅವಧಿ ಮುಗಿಯಿತು. ಅದಾದ ನಂತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು. 2023ರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಆಮೇಲೆ ಏನು ಸರ್ಕಾರ ಬಂತೋ ಆಮೇಲಿಂದ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಲಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ಆ 4 ತಿಂಗಳ ಅವಧಿಯಲ್ಲಿ ಏನು ದಾಖಲೆಗಳು ಕೊಡಬೇಕಾಗಿತ್ತೋ ಆ ದಾಖಲೆಗಳು ಸರಿಯಾಗಿ ಸಲ್ಲಿಕೆ ಆಗಿಲ್ಲ. ಈ ಯೋಜನೆ ಕರ್ನಾಟಕದ ಪರವಾಗಿ ಬರೋದಕ್ಕೆ ಇನ್ನಷ್ಟು ತಡ ಆಗ್ತದೆ ವೀಕ್ಷಕರೇ. ಈಗ ವಿವಾದದ ಬಗ್ಗೆ ಹೇಳಿ ಆಯಿತು. ಹಾಗಾಗಿ ಇನ್ನು ಹೇಳುವಂಥದ್ದು ಈ ಒಂದು ಯೋಜನೆಯಿಂದ ಕರ್ನಾಟಕಕ್ಕೆ ಆಗುವಂಥ ಲಾಭ ಏನು ಮತ್ತು ನಾವು ಅಂತಿಮವಾಗಿ ಅದನ್ನು ಯಾವ ರೀತಿ ಅದನ್ನು ಪರಿಹಾರಗೊಳಿಸ್ಬೋದು ಅನ್ನುವಂಥದ್ದು ಮಾತ್ರ. ಈ ಮಲಪ್ರಭಾ ನದಿ ಇದೆಯಲ್ಲ, ಅದು ಬಹಳ ವರ್ಷಗಳಿಂದ ಬತ್ತಿ ಹೋಗಿದೆ. ಅದರಲ್ಲಿ ನೀರಿನ ಮೂಲನೇ ಇಲ್ಲ, ಬರಡಾಗಿ ಹರಿತಾ ಇದೆ. ಈ ಕಿತ್ತೂರು ಕರ್ನಾಟಕ ಭಾಗದ ನರಗುಂದ, ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಂದರೆ ಬಾಗಲಕೋಟೆಗೂ ಅದರಿಂದ ಪ್ರಯೋಜನ ಆಗುತ್ತೆ. ಬಾಗಲಕೋಟೆ ಅನ್ನೋ ಒಂದು ಜಿಲ್ಲೆಗೆ ಅದರಿಂದ ಪ್ರಯೋಜನ ಆಗುತ್ತೆ. ಈ ಎಲ್ಲ ಮೂಲಕ ಹರಿಯುವಂಥ ಮಲಪ್ರಭಾ ನದಿ ಇದೆಯಲ್ಲ, ಆ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಬತ್ತಿ ಹೋಗಿರುವ ಪರಿಣಾಮ ಎಷ್ಟಾಗಿದೆ ಅಂದರೆ ಅಂತರ್ಜಲ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತಾಗಿದೆ ಆ ಪ್ರದೇಶದಲ್ಲಿ. ನೀವು ಒಂದು ಕಡೆ ನದಿ ನೀರಿಲ್ಲ, ಇನ್ನೊಂದು ಕಡೆ ಅಂತರ್ಜಲ ಇಲ್ಲ ಅಂದರೆ ಅಲ್ಲಿನ ಜನರು ಹೇಗೆ ಬದುಕ್ತಾರೆ, ಜಾನುವಾರುಗಳು ಹೇಗೆ ಬದುಕ್ತವೆ, ಕೃಷಿ ಚಟುವಟಿಕೆ ಹೆಂಗೆ ನಡೀತೇವೆ. ಒಟ್ಟು ಮಧ್ಯ ಕರ್ನಾಟಕ ಏನು ಕಿತ್ತೂರು ಕರ್ನಾಟಕ ಅಂತ ನಾವೀಗ ಏನು ಕರಿತೇವೋ ಆ ಪ್ರದೇಶ ಸಂಪೂರ್ಣವಾಗಿ ಸಫರ್ ಆಗ್ತಿದೆ ಈ ನೀರಿನ ಸಮಸ್ಯೆಯಿಂದಾಗಿ. ಹೀಗಾಗಿ ಮಹದಾಯಿಯ ನೀರು ಇದೆಯಲ್ಲ ಅಲ್ಲಿ ಬಹಳ ಪ್ರಮುಖವಾಗುತ್ತೆ. ನಾವೀಗ ಕರ್ನಾಟಕ ರಾಜ್ಯ ಸರ್ಕಾರ ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಹೆಂಗೆ ಭಾರಿ ಜೋರಾಗಿ ಗಮನ ಕೊಡುತ್ತೆ. ಯಾಕಂದ್ರೆ ಈ ಬಯಲುಸೀಮೆ ಪ್ರದೇಶಕ್ಕೆ ನೀರು ಕೊಡಬೇಕನ್ನೋ ವಿಚಾರದಲ್ಲಿ ಎತ್ತಿನ ಹೊಳೆಗೆ ಬಹಳ ಗಮನ ಕೊಡುತ್ತೆ. ಯಾಕಂದ್ರೆ ನೇತ್ರಾವತಿ ನದಿಯಿಂದ ಅಲ್ಲಿಂದ ಎತ್ತಿನ ಹೊಳೆಯಿಂದ ನೀರು ಎತ್ತಿ ಪೈಪ್ಲೈನ್ ಮೂಲಕ ಇಲ್ಲಿ ಇಷ್ಟು ಕಿಲೋಮೀಟರ್ ದೂರ ಹರಿಸೋದಕ್ಕೆ ಬಹಳ ಶ್ರಮ ವಹಿಸ್ತದೆ. ಸುಮಾರು 30,000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದೆ. ಆದರೆ ಮಧ್ಯ ಕರ್ನಾಟಕದ ಈ ಯೋಜನೆ ಬಗ್ಗೆ ಅಷ್ಟು ಗಮನ ಕೊಟ್ಟಂಗಿಲ್ಲ. ಎಸ್.ಎಂ. ಕೃಷ್ಣ ಅವರು ಕಲ್ಪನೆ ಅಂದ್ರೆ ಕನಸ್ಕೊಂಡ್ರು. ನಂತರದಲ್ಲಿ ಸಾಕಷ್ಟು ಹೋರಾಟಗಳಾದವು, ಜನ ಹೋರಾಟ ನಡೆಸ್ತಾನೆ ಇದ್ದಾರೆ, ನ್ಯಾಯಾಧೀಕರಣ ಆದವು. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಅದಕ್ಕೆ ನೇರವಾದ ಅಂದರೆ ಅದನ್ನು ಮಾಡಬೇಕನ್ನುವಂತಹ ಇಚ್ಛೆ ಅಥವಾ ಮನೋಬಲ ಕಾಣ್ತಾ ಇಲ್ಲ. ಹೀಗಾಗಿ ಮಧ್ಯ ಕರ್ನಾಟಕದ ಪ್ರದೇಶದ ಜನರು ಈ ಮಹದಾಯಿ ಯೋಜನೆಯ ನೀರನ್ನು ಕುಡಿಯುವ ಕನಸನ್ನು ಕಾಣ್ತಲೇ ಇದ್ದಾರೆ ವೀಕ್ಷಕರೇ. ಈಗ ನಾವು ಅಂತಿಮವಾಗಿ ಹೇಳೋದಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಕಾವೇರಿ, ಕೃಷ್ಣ, ಆಮೇಲೆ ತುಂಗಭದ್ರಾ, ಎತ್ತಿನ ಹೊಳೆ ಈ ಎಲ್ಲ ಪ್ರಾಜೆಕ್ಟಿಗೆ ಎಷ್ಟು ಗಮನ ಕೊಡುತ್ತೋ ಅಷ್ಟೇ ಗಮನವನ್ನು ಮಹದಾಯಿ ಯೋಜನೆಗೆ ಕೊಡಲೇಬೇಕು. ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ತರಬೇಕಾಗಿರುವಂತಹ ಒಂದು ದೊಡ್ಡ ಜವಾಬ್ದಾರಿಯನ್ನು ಮಾಡಿ ತೋರಿಸ್ಬೇಕು. ಅದಕ್ಕೆ ಬೇಕಾದ ದಾಖಲೆಗಳು, ಯಾಕಂದರೆ ಇಲ್ಲಿ ಕಾನೂನು ಹೋರಾಟ ಅಷ್ಟೇ ಫೈನಲ್, ಯಾವತ್ತು ಮಾತಿನಿಂದ ಅಥವಾ ಅದನ್ನ ಹೇಳಿಕೆಗಳಿಂದ ನಡೆಯುವಂಥದ್ದಲ್ಲ. ಇದು ಕಾನೂನು ಹೋರಾಟ ಮಾಡಬೇಕಾಗತ್ತೆ, ತಕ್ಕ ದಾಖಲೆಗಳನ್ನು ಕೇಂದ್ರಕ್ಕೆ ಸಲ್ಲಿಸಬೇಕಾಗತ್ತೆ, ಆಯಾ ಇಲಾಖೆಗೆ ಸಲ್ಲಿಸಬೇಕಾಗತ್ತೆ. ಸುಪ್ರೀಂ ಕೋರ್ಟಲ್ಲಿ ಅದನ್ನು ತ್ವರಿತವಾಗಿ ಮುಗಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಎಲ್ಲದಕ್ಕಂತೂ ಮಿಗಿಲಾಗಿ ನೆರೆ ರಾಜ್ಯವಾಗಿರುವ ಗೋವಾದ ಜೊತೆ ಅಥವಾ ಅಲ್ಲಿನ CM ಜೊತೆ ಮಾತುಕತೆ ನಡೆಸಿ, ನಾವೇಗ ಇಲ್ಲಿ ತಮಿಳುನಾಡು CM ಜೊತೆ ಮಾತುಕತೆ ಮಾಡೋಕ್ಕೆ ಮುಂದಾಗಿದ್ದಾರೋ ಅದೇ ರೀತಿಯ ಪ್ರಯತ್ನಗಳು ಇಲ್ಲಿ ಕೂಡ ನಡೀಲಿ ಅನ್ನುವಂಥದ್ದೇ ಈ ಮಧ್ಯ ಕರ್ನಾಟಕ ಪ್ರದೇಶದ ಆಶಯ ವೀಕ್ಷಕರೇ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಪೋಲರ್. ಮತ್ತೆ ನಾಳೆ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರದಿಂದ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.